ಅದಕ್ಕೆ ನಮ್ಮ ಆದ್ಯತೆ ಕೊಟ್ಟು ನಾವು ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಲ್ಲಿ ಹೊಸದಾಗಿ ನಿಮ್ಮ ಸೋಮಣ್ಣ ಅಲ್ಲೂ ಕೂಡ ನಾನು ಸುಮ್ಮನೆ ಕುಂತಿಲ್ಲ. ಅಧಿಕಾರಿಗಳು ಏನೇ ಕಾನೂನಿಲ್ಲ ಅಂದರೂ ಕೂಡ ಬಡವರಿಗೋಸ್ಕರವಾಗಿ ಸಾಮಾನ್ಯರಿಗೋಸ್ಕರವಾಗಿ ಕಾನೂನನ್ನು ಹೆಂಗೆ ತರಬೇಕು ಅನ್ನೋದು ಸ್ವಲ್ಪ ಭಾಷೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು. ಇವಾಗ ಸ್ವಲ್ಪನೇ ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಬೆಳಗ್ಗೆ ಇಲ್ಲ 4-5 ಗಂಟೆಗೆ ಹೇಳ್ತಾ ಇದ್ದೆ, ಅಲ್ಲಿ 6 ಗಂಟೆಗೆ ಇದ್ದರೆ 1 ಗಂಟೆ ಹಿಂದಿ ಕಲಿಯೋದಕ್ಕೆ ಇಂದ ಪ್ರಾರಂಭ ಮಾಡಿದ್ದೀನಿ. ಇನ್ನು 6 ತಿಂಗಳಲ್ಲಿ ವಿಧಾನಸಭೆ ಪಾರ್ಲಿಮೆಂಟ್ನಲ್ಲೇ ಹಿಂದಿಲೇ ಮಾತಾಡ್ತೀನಿ. ಅವ್ರ ಮನಸ್ಸನ್ನು ಗೆಲ್ತೀನಿ. ರಾಷ್ಟ್ರಕ್ಕೆ ಯಾವ್ಯಾವ ಯೋಜನೆಗಳು ಕೇಂದ್ರ ಹೋಗ್ತಾ ಇದೆಯೋ ಕೆಲವನ್ನಾದರೂ ನಾನು ತುಮಕೂರಿಗೆ ತಂದು ಸೋಮಣ್ಣ ಇತಿಹಾಸದಲ್ಲಿ ಇನ್ನು ಒಬ್ಬ ಇದ್ದಪ್ಪ BJPಯಿಂದ ಬಂದು ಅಂತ ಒಬ್ಬನ್ನ ಕಳಿಸಿದ್ರು ಅಂತ ಬಸವರಾಜಣ್ಣ ಅವರು 25 ವರ್ಷಗಳ ಕಾಲ ಇಲ್ಲಿ ಲೋಕಸಭಾ ಸದಸ್ಯರಾಗಿ ತಮ್ಮದಾದಂಥ ಚಿಂತನೆಗಳನ್ನು ಬಿಂಬಿಸಿದ್ದಾರೆ, ಮಾಡಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ. ಇದು ಯಾರ್ಯಾರಿಗೂ ಇದಾಗಿದೆ. ಒಂದೇ ಒಂದು ನಾನು ನೋವಿದ್ದಿದ್ದು ಕಚೇರಿ ಇಲ್ಲ. 10 ಗಂಟೆಗೆ ಓಪನ್ ಮಾಡ್ತಾರೆ. ಆ DC ಆಫೀಸ್ಗೆ ಹೆಂಗೆ ಹೋಗಿ ಕುಂತ್ಕೋಬೋದು ನಾವು? ಎಲ್ಲಿಂದ ಸಾಧ್ಯ? ಯಾವ್ದಾರು ಆಯ್ತದ ಇದು? ಅದಕ್ಕೋಸ್ಕರವಾಗಿ ನಾನು ಕೇವಲ ಇಲ್ಲೇ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನಾನು ಹೋದ ಕಡೆ ಎಲ್ಲ ಮಾತಾಡ್ತಾ ಇದ್ದು. ಶಾಸಕರಿಗೆ ಅವ್ರದ್ದೇ ಆದಂಥ ಕೊಠಡಿ ಬೇಕು, ಲೋಕಸಭಾ ಸದಸ್ಯರಿಗೆ ಅವ್ರದ್ದೇ ಆದ ಕೊಠಡಿ ಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯನಿಗೂ ಕೂಡ ಕೊಠಡಿಗಳು ಇರಬೇಕು. ಅವಾಗ ಏನಾಯ್ತದೆ, ಎಲ್ಲರೂ ಕೂಡ ಬರ್ತಾರೆ. ಚುನಾವಣೆ ಇರೋ ತನಕ ಮಾತ್ರ ಒಂದು ಪಕ್ಷ, ಅಭಿವೃದ್ಧಿ ಕೆಲಸದಲ್ಲಿ ಒಂದು ಪಕ್ಷ ಇರೋದಿಲ್ಲ. ಮನೆಗಳ ಬಗ್ಗೆ ನಾವು ಆದ್ಯತೆ ಕೊಡಬೇಕಾಗಿದೆ. ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಅದಕ್ಕೆ ನಮ್ಮ ಆದ್ಯತೆ ಕೊಟ್ಟು ನಾವು ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಲ್ಲಿ ಹೊಸದಾಗಿ ನಿಮ್ಮ ಸೋಮಣ್ಣ ಅಲ್ಲೂ ಕೂಡ ನಾನು ಸುಮ್ಮನೆ ಕುಂತಿಲ್ಲ. ಅಧಿಕಾರಿಗಳು ಏನೇ ಕಾನೂನಿಲ್ಲ ಅಂದರೂ ಕೂಡ ಬಡವರಿಗೋಸ್ಕರವಾಗಿ ಸಾಮಾನ್ಯರಿಗೋಸ್ಕರವಾಗಿ ಕಾನೂನನ್ನು ಹೆಂಗೆ ತರಬೇಕು ಅನ್ನೋದು ಸ್ವಲ್ಪ ಭಾಷೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು. ಇವಾಗ ಸ್ವಲ್ಪನೇ ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಬೆಳಗ್ಗೆ ಇಲ್ಲ 4-5 ಗಂಟೆಗೆ ಹೇಳ್ತಾ ಇದ್ದೆ, ಅಲ್ಲಿ 6 ಗಂಟೆಗೆ ಇದ್ದರೆ 1 ಗಂಟೆ ಹಿಂದಿ ಕಲಿಯೋದಕ್ಕೆ ಇಂದ ಪ್ರಾರಂಭ ಮಾಡಿದ್ದೀನಿ. ಇನ್ನು 6 ತಿಂಗಳಲ್ಲಿ ವಿಧಾನಸಭೆ ಪಾರ್ಲಿಮೆಂಟ್ನಲ್ಲೇ ಹಿಂದಿಲೇ ಮಾತಾಡ್ತೀನಿ. ಅವ್ರ ಮನಸ್ಸನ್ನು ಗೆಲ್ತೀನಿ. ರಾಷ್ಟ್ರಕ್ಕೆ ಯಾವ್ಯಾವ ಯೋಜನೆಗಳು ಕೇಂದ್ರ ಹೋಗ್ತಾ ಇದೆಯೋ ಕೆಲವನ್ನಾದರೂ ನಾನು ತುಮಕೂರಿಗೆ ತಂದು ಸೋಮಣ್ಣ ಇತಿಹಾಸದಲ್ಲಿ ಇನ್ನು ಒಬ್ಬ ಇದ್ದಪ್ಪ BJPಯಿಂದ ಬಂದು ಅಂತ ಒಬ್ಬನ್ನ ಕಳಿಸಿದ್ರು ಅಂತ ಬಸವರಾಜಣ್ಣ ಅವರು 25 ವರ್ಷಗಳ ಕಾಲ ಇಲ್ಲಿ ಲೋಕಸಭಾ ಸದಸ್ಯರಾಗಿ ತಮ್ಮದಾದಂಥ ಚಿಂತನೆಗಳನ್ನು ಬಿಂಬಿಸಿದ್ದಾರೆ, ಮಾಡಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ. ಇದು ಯಾರ್ಯಾರಿಗೂ ಇದಾಗಿದೆ. ಒಂದೇ ಒಂದು ನಾನು ನೋವಿದ್ದಿದ್ದು ಕಚೇರಿ ಇಲ್ಲ. 10 ಗಂಟೆಗೆ ಓಪನ್ ಮಾಡ್ತಾರೆ. ಆ DC ಆಫೀಸ್ಗೆ ಹೆಂಗೆ ಹೋಗಿ ಕುಂತ್ಕೋಬೋದು ನಾವು? ಎಲ್ಲಿಂದ ಸಾಧ್ಯ? ಯಾವ್ದಾರು ಆಯ್ತದ ಇದು? ಅದಕ್ಕೋಸ್ಕರವಾಗಿ ನಾನು ಕೇವಲ ಇಲ್ಲೇ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನಾನು ಹೋದ ಕಡೆ ಎಲ್ಲ ಮಾತಾಡ್ತಾ ಇದ್ದು. ಶಾಸಕರಿಗೆ ಅವ್ರದ್ದೇ ಆದಂಥ ಕೊಠಡಿ ಬೇಕು, ಲೋಕಸಭಾ ಸದಸ್ಯರಿಗೆ ಅವ್ರದ್ದೇ ಆದ ಕೊಠಡಿ ಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯನಿಗೂ ಕೂಡ ಕೊಠಡಿಗಳು ಇರಬೇಕು. ಅವಾಗ ಏನಾಯ್ತದೆ, ಎಲ್ಲರೂ ಕೂಡ ಬರ್ತಾರೆ. ಚುನಾವಣೆ ಇರೋ ತನಕ ಮಾತ್ರ ಒಂದು ಪಕ್ಷ, ಅಭಿವೃದ್ಧಿ ಕೆಲಸದಲ್ಲಿ ಒಂದು ಪಕ್ಷ ಇರೋದಿಲ್ಲ. ಮನೆಗಳ ಬಗ್ಗೆ ನಾವು ಆದ್ಯತೆ ಕೊಡಬೇಕಾಗಿದೆ. ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ.